ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಧೇನುಕಾಸುರನ ಸಂಹಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಹಸುಗಳನ್ನು ನೋಡಿಕೊಳ್ಳುವ ಹೊಣೆಯನ್ನು ಹೊತ್ತ ಕೃಷ್ಣ ಬಲರಾಮರು ವೃಂದಾವನದಲ್ಲೆಲ್ಲ ಓಡಾಡಿದರು. ಶ್ರೀಕೃಷ್ಣನು ತನ್ನ ಅಣ್ಣನಾದ ಬಲರಾಮನಿಗೆ ಹೀಗೆಂದು ಹೇಳಿದನು: ಪ್ರೀತಿಯ ಅಣ್ಣ, ನೀನು ನಮ್ಮೆಲ್ಲರಿಗಿಂತ ಶ್ರೇಷ್ಠನು. ದೇವತೆಗಳು ನಿನ್ನ ಚರಣಕಮಲಗಳನ್ನು ಪೂಜಿಸುತ್ತಾರೆ. ಹಣ್ಣುಗಳು ತುಂಬಿದ ಈ ಮರಗಳು ನಿನ್ನ ಚರಣಕಮಲಗಳನ್ನು ಪೂಜಿಸಲು ಹೇಗೆ ಬಾಗಿವೆ ನೋಡು. ಮರಗಳ ರೂಪವನ್ನು ಒಪ್ಪಿಕೊಳ್ಳಲೇಬೇಕಾಗಿ ಬಂದ ಕತ್ತಲಿನಿಂದ ಅವು ಹೊರಕ್ಕೆ ಬರಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತದೆ. ವೃಂದಾವನದ ನೆಲದಲ್ಲಿ ಹುಟ್ಟಿದ ಮರಗಳು ಸಾಮಾನ್ಯ ಜೀವಿಗಳಲ್ಲ. ತಮ್ಮ ಹಿಂದಿನ ಜನ್ಮಗಳಲ್ಲಿ ಬಹಳಷ್ಟು ಪುಣ್ಯವನ್ನು ಮಾಡಿವೆ. ಈಗ ಅವು ನಿನ್ನನ್ನು ವೃಂದಾವನದಲ್ಲಿ ಕಾಣುವ ಅವಕಾಶವನ್ನು ಪಡೆದಿವೆ. ನಿನ್ನ ಸಹವಾಸದಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯಲು ಪ್ರಾರ್ಥನೆ ಮಾಡುತ್ತಿವೆ. ನಿನ್ನ ಸುತ್ತ ಝೇಂಕಾರ ಮಾಡುತ್ತಿರುವ ದುಂಬಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ನಿನ್ನ ಭಕ್ತಿಯನ್ನು ಮಾಡಿದ್ದಾರೆ. ನಿನಗಿಂತ ಶ್ರೇಷ್ಠನಾದ ಮತ್ತು ಪ್ರೀತಿಯನ್ನು ಸೂಸುವ ಒಡೆಯನು ದೊರೆಯುವುದು ಸಾಧ್ಯವಿಲ್ಲ. ಆದ್ದರಿಂದ ಅವು ನಿನ್ನ ಸಹವಾಸವನ್ನು ಬಿಡಲಾರವು. ನೀನೇ ದೇವೋತ್ತಮ ಮತ್ತು ಮೂಲಪುರುಷನು. ದುಂಬಿಗಳು ಪ್ರತಿಕ್ಷಣವೂ ಸಂಕೀರ್ತನ ಮಾಡುತ್ತಾ ನಿನ್ನ ಮಹಿಮೆಯನ್ನು ಬಿತ್ತರಿಸಲು ಪ್ರಯತ್ನಿಸುತ್ತಿವೆ. ಅವುಗಳಲ್ಲಿ ಕೆಲವು ನಿನ್ನ ಭಕ್ತರಾದ ಮಹರ್ಷಿಗಳಿರಬಹುದು ಮತ್ತು ನಿನ್ನ ಸಹವಾಸವನ್ನು ಒಂದು ಕ್ಷಣವೂ ಬಿಟ್ಟಿರಲಾರದೆ ಅವು ದುಂಬಿಗಳ ರೂಪವನ್ನು ತಾಳಿರಬೇಕು. ಪ್ರೀತಿಯ ಅಣ್ಣ, ನೀನೇ ಪರಮಪೂಜ್ಯ ದೇವೋತ್ತಮನು. ನವಿಲುಗಳು ಹೇಗೆ ಮಹದಾನಂದದಿಂದ ಕುಣಿಯುತ್ತಿವೆ ನೋಡು. ಗೋಪಿಯರಂತೆಯೇ ವರ್ತಿಸುವ ಜಿಂಕೆಗಳು ಅದೇ ಪ್ರೀತಿಯಿಂದ ನಿನ್ನನ್ನು ಸ್ವಾಗತಿಸುತ್ತಿವೆ. ನೀನು ಕಾಣಿಸಿಕೊಂಡದ್ದು ತಮ್ಮ ಮನೆಗಳಿಗೆ ಶುಭಕರ ಎಂದು ಕಾಡಿನಲ್ಲಿರುವ ಕೋಗಿಲೆಗಳು ಸಂತೋಷದಿಂದ ನಿನ್ನನ್ನು ಬರಮಾಡಿಕೊಳ್ಳುತ್ತಿವೆ. ವೃಂದಾವನದ ಮರಗಳು ಮತ್ತು ಪ್ರಾಣಿಗಳೂ ಸಹ ನಿನ್ನ ಮಹಿಮೆಯನ್ನು ಹೇಳುತ್ತಿವೆ. ಮಹಾತ್ಮರು ಮನೆಗೆ ಮತ್ತೊಬ್ಬ ಮಹಾತ್ಮನನ್ನು ಬರಮಾಡಿಕೊಳ್ಳುವಂತೆ ತಮ್ಮಿಂದ ಆದಷ್ಟು ಚೆನ್ನಾಗಿ ನಿನ್ನನ್ನು ಸ್ವಾಗತಿಸಲು ಅವು ಸಿದ್ಧವಾಗಿವೆ. ಭೂಮಿಯ ವಿಷಯ ಹೇಳುವುದಾದರೆ, ನಿನ್ನ ಚರಣಕಮಲಗಳ ಗುರುತುಗಳು ಅದರ ಮೇಲೆ ಮೂಡುತ್ತಿವೆ. ಇದು ಅದರ ದೈವಭಕ್ತಿಗೆ ಮತ್ತು ಭಾಗ್ಯಕ್ಕೆ ಸಾಕ್ಷಿ. ನಿನ್ನಂತಹ ಮಹಾತ್ಮನನ್ನು ಈ ರೀತಿ ವೃಂದಾವನದ ನಿವಾಸಿಗಳು ಬರಮಾಡಿಕೊಳ್ಳುವುದು ಸಹಜವೇ. ನಿನ್ನ ಚರಣಕಮಲಗಳನ್ನು ಸ್ಪರ್ಶಿಸುವುದು ಮೂಲಿಕೆಗಳು, ಬಳ್ಳಿಗಳು ಮತ್ತು ಗಿಡಗಳ ಭಾಗ್ಯ. ಎಳೆಯ ಕುಡಿಗಳನ್ನು ನೀನು ಮುಟ್ಟುವುದರಿಂದ ಈ ಸಣ್ಣ ಗಿಡಗಳು ಹಿರಿಮೆಯನ್ನು ಪಡೆಯುತ್ತವೆ. ಬೆಟ್ಟಗಳು ಮತ್ತು ನದಿಗಳೂ ಸಹ ನೀನು ನೋಟ ಬೀರಿರುವುದರಿಂದ ಮಹಿಮೆಯನ್ನು ಪಡೆದಿವೆ. ಈ ರೀತಿಯಾಗಿ ಶ್ರೀಕೃಷ್ಣನೂ ಬಲರಾಮನು ಯಮುನಾ ನದಿ ದಡದಲ್ಲಿ ವೃಂದಾವನದ ನಿವಾಸಿಗಳು, ಹಸುಗಳು ಮತ್ತು ಕರುಗಳೊಡನೆ ಸಂತೋಷದಿಂದ ಕಾಲವನ್ನು ಕಳೆದರು. ಕೃಷ್ಣ ಮತ್ತು ಬಲರಾಮರು ಬೇರೆ ಬೇರೆ ಸ್ಥಳಗಳಿಗೆ ತಮ್ಮ ಸ್ನೇಹಿತರೊಂದಿಗೆ ಭೇಟಿ ನೀಡಿದರು. ಹುಡುಗರು ಕೃಷ್ಣ ಮತ್ತು ಬಲರಾಮರೊಂದಿಗೆ ಹೋದಾಗ ಹಾಡುತ್ತಿದ್ದರು ಮತ್ತು ದುಂಬಿಗಳ ಝೇಂಕಾರವನ್ನು ಅನುಕರಿಸುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ಕಾಡು ಹೂವುಗಳ ಹಾರವನ್ನು ಧರಿಸಿದ್ದರು. ನಡೆಯುವಾಗ ಹುಡುಗರು ಕೆಲವೊಮ್ಮೆ ಕೆರೆಗಳ ಹಂಸಗಳ ಧ್ವನಿಯನ್ನು ಅನುಕರಿಸುತ್ತಿದ್ದರು. ನವಿಲುಗಳು ನೃತ್ಯ ಮಾಡುವುದನ್ನು ಕಂಡಾಗ ಅವರು ಕೃಷ್ಣನ ಮುಂದೆ ನವಿಲುಗಳನ್ನು ಅನುಕರಿಸಿದರು. ಕೃಷ್ಣನೂ ಸಹ ನೃತ್ಯವನ್ನು ಅನುಕರಿಸಿ ಕೊಳಲನ್ನು ಚಲಿಸುತ್ತಾ ತನ್ನ ಸ್ನೇಹಿತರು ನಗುವಂತೆ ಮಾಡಿದನು. ಶ್ರೀಕೃಷ್ಣನು ನೋಡಿಕೊಳ್ಳುತ್ತಿದ್ದ ಹಸುಗಳಿಗೆ ಬೇರೆ ಬೇರೆ ಹೆಸರುಗಳಿದ್ದವು. ಕೃಷ್ಣನು ಅವುಗಳನ್ನು ಪ್ರೀತಿಯಿಂದ ಕರೆಯುತ್ತಿದ್ದನು. ಕೃಷ್ಣನು ಕರೆಯುವುದನ್ನು ಕೇಳಿ ಹಸುಗಳು ಕೂಡಲೇ ಅಂಬಾ ಎಂದು ಕೂಗುತ್ತಿದ್ದವು. ಕೃಷ್ಣನ ಮಾತು ಮತ್ತು ಹಸುಗಳ ಪ್ರತಿಕ್ರಿಯೆಯನ್ನು ಕಂಡು ಹುಡುಗರು ಮನಸ್ಸು ತೃಪ್ತಿಯಾಗುವಂತೆ ನಗುತ್ತಿದ್ದರು. ಹಲವು ಪಕ್ಷಿಗಳ, ಮುಖ್ಯವಾಗಿ ಚಕೋರ, ನವಿಲು, ಕೋಗಿಲೆ ಮತ್ತು ಭಾರದ್ವಾಜಗಳ ಕೂಗುಗಳನ್ನು ಅವರು ಅನುಕರಿಸುತ್ತಿದ್ದರು. ಹುಲಿಗಳು ಮತ್ತು ಸಿಂಹಗಳ ಗರ್ಜನೆಯಿಂದ ಹೆದರಿ ದುರ್ಬಲ ಪ್ರಾಣಿಗಳು ಓಡುತ್ತಿದ್ದಾಗ ಹುಡುಗರು ಅವುಗಳನ್ನು ಅನುಕರಿಸಿ ತಾವೂ ಓಡುತ್ತಿದ್ದರು. ಅವರಿಗೆ ಆಯಾಸವಾದಾಗ ಕೆಳಗೆ ಕುಳಿತುಕೊಳ್ಳುವರು. ಬಲರಾಮನು ವಿಶ್ರಾಂತಿ ಪಡೆಯಲೆಂದು ಒಬ್ಬ ಹುಡುಗನ ತೊಡೆಯ ಮೇಲೆ ತಲೆಯನ್ನಿಟ್ಟುಕೊಂಡು ಮಲಗುವನು. ಕೃಷ್ಣನು ಕೂಡಲೇ ಬಂದು ಬಲರಾಮನ ಕಾಲುಗಳನ್ನು ಒತ್ತುವನು. ಒಮ್ಮೊಮ್ಮೆ ಅವನು ತಾಳೆಯ ಬೀಸಣಿಗೆಯನ್ನು ತೆಗೆದುಕೊಂಡು ಬಲರಾಮನಿಗೆ ಹಿತವಾಗಿ ಗಾಳಿ ಹಾಕಿ ಬಲರಾಮನ ಆಯಾಸವು ಹೋಗುವಂತೆ ಮಾಡುವನು. ಬಲರಾಮನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದಾಗ ಇತರ ಹುಡುಗರು ಒಮ್ಮೊಮ್ಮೆ ಕುಣಿಯುವರು ಮತ್ತು ಹಾಡುವರು. ಕೆಲವೊಮ್ಮೆ ಕುಸ್ತಿ ಆಡುವರು ಅಥವಾ ಹಾರುವರು. ಹುಡುಗರು ಹೀಗೆ ಖುಷಿಯಾಗಿದ್ದಾಗ ಕೃಷ್ಣನು ಕೂಡಲೇ ಅವರ ಜೊತೆ ಸೇರಿ ಅವರ ಕೈಗಳನ್ನು ಹಿಡಿದುಕೊಳ್ಳುವನು. ಅವರ ಸಹವಾಸದಲ್ಲಿ ಸಂತೋಷಪಟ್ಟು ನಕ್ಕು ಅವರ ಚಟುವಟಿಕೆಗಳನ್ನು ಹೊಗಳುವನು. ಕೃಷ್ಣನಿಗೆ ಆಯಾಸವಾದಾಗ ಒಂದು ದೊಡ್ಡ ಮರದ ಬುಡದಲ್ಲಿ ಮಲಗುವನು ಅಥವಾ ಒಬ್ಬ ಗೋಪಬಾಲನ ತೊಡೆಯ ಮೇಲೆ ತಲೆಯನ್ನಿಟ್ಟುಕೊಂಡು ಮಲಗುವನು. ಹೀಗೆ ಕೃಷ್ಣನು ಮಲಗಿದಾಗ
ಕೆಲವರು ಹುಡುಗರು ಬಂದು ಅವನ ಕಾಲನ್ನು ಒತ್ತುವರು. ಕೆಲವರು ಎಲೆಗಳಿಂದ ಮಾಡಿದ ಬೀಸಣಿಕೆಯಿಂದ ಗಾಳಿ ಬೀಸುವರು. ಜಾಣರಾದ ಕೆಲವರು ಶ್ರೀಕೃಷ್ಣನಿಗೆ ಸಂತೋಷವಾಗಲೆಂದು ಹಾಡುವರು. ಬಹುಬೇಗ ಅವನ ಆಯಾಸವು ಮಾಯವಾಗುವುದು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಕಾಲುಗಳನ್ನು ಭಾಗ್ಯದೇವತೆಯೇ ಒತ್ತುತ್ತಿದ್ದಳು. ಈಗ ಅವನು ಒಬ್ಬ ಹಳ್ಳಿಯ ಹುಡುಗನಂತೆ ಕಾಣಲು ತನ್ನ ಅಂತರಂಗದ ಶಕ್ತಿಯನ್ನು ವಿಸ್ತರಿಸಿಕೊಂಡು ಗೋಪಬಾಲರಲ್ಲಿ ಒಬ್ಬನಾಗಿದ್ದ. ಆದರೆ ಅವನು ಹಳ್ಳಿಯ ಹುಡುಗನಂತೆ ಕಂಡರೂ ಹಲವು ಸನ್ನಿವೇಶಗಳಲ್ಲಿ ತಾನು ದೇವೋತ್ತಮ ಪರಮಪುರುಷ ಎಂದು ತೋರಿಸಿಕೊಂಡ. ಹೀಗೆ ಶ್ರೀಕೃಷ್ಣನು ತನ್ನ ಅತ್ಯಂತ ಭಾಗ್ಯವಂತ ಸ್ನೇಹಿತರಿಗೆ ತನ್ನ ಆಂತರಿಕ ಸಾಮರ್ಥ್ಯವನ್ನು ತೋರಿಸುವುದರಲ್ಲಿ ನಿರತನಾಗಿದ್ದಾಗ ಮಾನವ ಶಕ್ತಿಯನ್ನು ಮೀರಿದ ದೇವತ್ವದ ಶಕ್ತಿಗಳನ್ನು ತೋರಿಸಲು ಅವನಿಗೆ ಮತ್ತೊಂದು ಅವಕಾಶವು ಲಭ್ಯವಾಯಿತು. ಶ್ರೀಕೃಷ್ಣನ ಅತ್ಯಂತ ಆತ್ಮೀಯ ಸ್ನೇಹಿತರಾದ ಶ್ರೀಧಾಮ, ಸುಬಲ ಮತ್ತು ಸ್ತೋಕಕೃಷ್ಣರು ಕೃಷ್ಣ ಮತ್ತು ಬಲರಾಮರಿಗೆ ಅತ್ಯಂತ ಪ್ರೀತಿಯಿಂದ ಹೀಗೆ ಹೇಳಿದರು: ಪ್ರಿಯ ಬಲರಾಮ, ನೀನು ಬಹುಶಕ್ತಿವಂತ. ನಿನ್ನ ತೋಳುಗಳು ಬಹುಬಲಶಾಲಿಯಾಗಿವೆ. ಪ್ರಿಯ ಕೃಷ್ಣ, ತೊಂದರೆ ಮಾಡುವ ರಾಕ್ಷಸರನ್ನೆಲ್ಲ ಕೊಲ್ಲುವುದರಲ್ಲಿ ನೀನು ನಿಪುಣ. ಈ ಸ್ಥಳದ ಹತ್ತಿರವೇ ತಾಳವನ ಎನ್ನುವ ದೊಡ್ಡ ಕಾಡಿದೆ ಎನ್ನುವುದನ್ನು ದಯವಿಟ್ಟು ಗಮನಿಸು. ಕಾಡಿನ ತುಂಬ ತಾಳೆ ಮರಗಳಿವೆ. ಎಲ್ಲ ಮರಗಳಲ್ಲೂ ಹಣ್ಣುಗಳು ತುಂಬಿವೆ. ಕೆಲವು ನೆಲಕ್ಕೆ ಬೀಳುತ್ತಿವೆ, ಮತ್ತೆ ಕೆಲವು ಮರಗಳಲ್ಲೇ ತುಂಬ ಹಣ್ಣಾಗುತ್ತಿವೆ. ಅದು ಬಹು ಸೊಗಸಾದ ಸ್ಥಳ. ಆದರೆ ಧೇನುಕಾಸುರ ಎಂಬ ದೊಡ್ಡ ರಾಕ್ಷಸನಿಂದಾಗಿ ಅಲ್ಲಿಗೆ ಹೋಗುವುದೇ ಕಷ್ಟವಾಗಿದೆ. ಹಣ್ಣುಗಳನ್ನು ಕಲೆ ಹಾಕಲು ಮರದ ಬಳಿಗೆ ಹೋಗುವುದು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ಪ್ರಿಯ ಕೃಷ್ಣ ಮತ್ತು ಬಲರಾಮ, ಅಲ್ಲಿ ರಾಕ್ಷಸನು ಒಂದು ಕತ್ತೆಯ ರೂಪದಲ್ಲಿದ್ದಾನೆ. ಅದೇ ರೂಪವನ್ನು ಪಡೆದಿರುವ ಅವನ ಸ್ನೇಹಿತರಾದ ರಾಕ್ಷಸರು ಅವನ ಸುತ್ತ ಇದ್ದಾರೆ. ಅವರೆಲ್ಲರೂ ಬಹುಬಲಶಾಲಿಗಳು. ಆದ್ದರಿಂದ ಆ ಸ್ಥಳಕ್ಕೆ ಹೋಗುವುದೇ ಕಷ್ಟ. ಇಂತಹ ರಾಕ್ಷಸರನ್ನು ಕೊಲ್ಲಬಲ್ಲವರೆಂದರೆ ನೀವಿಬ್ಬರೇ. ಉಳಿದವರೆಲ್ಲ ಸಾವಿನ ಭಯದಿಂದ ಅಲ್ಲಿಗೆ ಹೋಗುವುದೇ ಇಲ್ಲ. ಅಲ್ಲಿಗೆ ಪ್ರಾಣಿಗಳೂ ಹೋಗುವುದಿಲ್ಲ. ಪಕ್ಷಿಗಳು ನಿದ್ರೆ ಮಾಡುವುದಿಲ್ಲ. ಅವೆಲ್ಲ ಹೊರಟು ಹೋಗಿವೆ. ಏನಿದ್ದರೂ ಅಲ್ಲಿಂದ ಬರುವ ಹಣ್ಣುಗಳ ಸುವಾಸನೆಯನ್ನು ಸವಿಯಬೇಕು ಅಷ್ಟೇ. ಮರದ ಮೇಲಿರುವ ಹಣ್ಣುಗಳಾಗಲಿ ಕೆಳಕ್ಕೆ ಬಿದ್ದಿರುವ ಹಣ್ಣುಗಳಾಗಲಿ ಅಲ್ಲಿನ ಹಣ್ಣುಗಳನ್ನು ಈವರೆಗೆ ಯಾರೂ ಸವಿದಿಲ್ಲ ಎಂದು ಹೇಳುತ್ತಾರೆ. ಪ್ರೀತಿಯ ಕೃಷ್ಣ, ಮನಸ್ಸು ಬಿಚ್ಚಿ ಹೇಳಬೇಕೆಂದರೆ ನಮಗೆ ಆ ಸುವಾಸನೆಯಿಂದ ಆಕರ್ಷಣೆಯಾಗಿದೆ. ಪ್ರೀತಿಯ ಬಲರಾಮ, ನಾವೆಲ್ಲರೂ ಅಲ್ಲಿಗೆ ಹೋಗಿ ಹಣ್ಣುಗಳನ್ನು ಸವಿಯೋಣ. ಆ ಹಣ್ಣುಗಳ ಕಂಪು ಎಲ್ಲೆಡೆ ಹರಡಿದೆ. ಆ ಸುವಾಸನೆ ನಿಮಗೆ ಇಲ್ಲಿ ಅನುಭವವಾಗಲಿಲ್ಲವೇ? ಬಲರಾಮ ಮತ್ತು ಕೃಷ್ಣರ ನಗುಮೊಗದ ಆತ್ಮೀಯ ಸ್ನೇಹಿತರು ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರನ್ನು ತೃಪ್ತಿಗೊಳಿಸಬೇಕೆಂದು ಬಲರಾಮ ಮತ್ತು ಕೃಷ್ಣರಿಗೆ ಅನ್ನಿಸಿತು. ಅವರು ಕಾಡಿನತ್ತ ಹೊರಟರು. ಅವರ ಸ್ನೇಹಿತರೆಲ್ಲ ಅವರ ಸುತ್ತ ನಡೆದರು. ತಾಳವನವನ್ನು ಪ್ರವೇಶಿಸುತ್ತಲೇ ಬಲರಾಮನು ಆನೆಯ ಬಲವನ್ನು ಪ್ರದರ್ಶಿಸುತ್ತಾ ಗಿಡಗಳನ್ನು ಅಲ್ಲಾಡಿಸಿದನು. ಇದರಿಂದ ಹಣ್ಣುಗಳು ನೆಲದ ಮೇಲೆ ಬಿದ್ದವು. ಹಣ್ಣುಗಳು ಬೀಳುತ್ತಿರುವ ಶಬ್ದಗಳನ್ನು ಕೇಳಿ ಅಲ್ಲಿಯೇ ಕತ್ತೆಯ ರೂಪದಲ್ಲಿ ವಾಸಿಸುತ್ತಿದ್ದ ಧೇನುಕಾಸುರನು ಬಹು ರಭಸದಿಂದ ಅವರ ಬಳಿಗೆ ಬಂದನು. ಅವನ ಆಗಮನದಿಂದ ನೆಲವು ಎಷ್ಟು ಅಲುಗಾಡಿತೆಂದರೆ ಭೂಕಂಪನವಾದಂತೆ ಮರಗಳು ಚಲಿಸತೊಡಗಿದವು. ರಾಕ್ಷಸನು ಮೊದಲು ಬಲರಾಮನ ಬಳಿಗೆ ಬಂದು ತನ್ನ ಹಿಂಗಾಲುಗಳಿಂದ ಅವನ ಎದೆಯನ್ನು ಒದೆಯಲು ಪ್ರಾರಂಭಿಸಿದನು. ಮೊದಲು ಬಲರಾಮನು ಏನನ್ನೂ ಹೇಳಲಿಲ್ಲ. ರಾಕ್ಷಸನು ಇನ್ನೂ ಕೋಪದಿಂದ ಅವನನ್ನು ಬಲವಾಗಿ ಒದೆಯಲು ಪ್ರಾರಂಭಿಸಿದನು. ಕೂಡಲೇ ಬಲರಾಮನು ಒಂದು ಕೈಯಲ್ಲಿ ಕತ್ತೆಯ ಕಾಲುಗಳನ್ನು ಹಿಡಿದುಕೊಂಡು ಅವನನ್ನು ಗಿರ್ರನೆ ತಿರುಗಿಸಿ ಮರಗಳ ಮೇಲಕ್ಕೆ ಎಸೆದು ಬಿಟ್ಟನು. ಬಲರಾಮನು ಅವನನ್ನು ತಿರುಗಿಸುತ್ತಿದ್ದಾಗಲೇ ಆ ರಾಕ್ಷಸನ ಪ್ರಾಣ ಪಕ್ಷಿ ಹಾರಿಹೋಯಿತು. ಬಲರಾಮನು ಹತ್ತಿರವಿದ್ದ ಮರಗಳಲ್ಲಿ ಅತ್ಯಂತ ಎತ್ತರದ ತಾಳೆಯ ಮರದ ಮೇಲ್ಭಾಗಕ್ಕೆ ಆ ರಾಕ್ಷಸನನ್ನು ಎಸೆದನು. ರಾಕ್ಷಸನ ದೇಹವು ಎಷ್ಟು ಭಾರವಾಗಿತ್ತೆಂದರೆ ಆ ಮರವು ಇನ್ನೂ ಕೆಲವು ಮರಗಳ ಮೇಲೆ ಬಿದ್ದು ಅವುಗಳೆಲ್ಲ ನೆಲಕ್ಕುರುಳಿದವು. ಭಯಂಕರ ಸುಂಟರಗಾಳಿಯೊಂದು ಕಾಡಿನಲ್ಲಿ ಸಾಗಿ ಹೋದಂತೆ ಭಾಸವಾಯಿತು. ಒಂದಾದ ಮೇಲೊಂದರಂತೆ ಮರಗಳು ಉರುಳಿದವು. ಈ ಅಸಾಧಾರಣ ಶಕ್ತಿ ಪ್ರದರ್ಶನವು ಆಶ್ಚರ್ಯಕರವೇನೂ ಅಲ್ಲ. ಏಕೆಂದರೆ ಬಲರಾಮನು ಅನಂತನಾಗನೆಂಬ ಹೆಸರಿನ ದೇವಪುರುಷನು. ತನ್ನ ಸಹಸ್ರಾರು ಹೆಡೆಗಳ ಮೇಲೆ ಎಲ್ಲ ಗ್ರಹಗಳನ್ನು ನಿಲ್ಲಿಸಿಕೊಂಡಿದ್ದಾನೆ. ನೇಯುವ ಬಟ್ಟೆಯಲ್ಲಿ 2 ದಾರಗಳು ಅದನ್ನು ಹಿಡಿದುಕೊಂಡಿರುವಂತೆ ಅವನು ಇಡೀ ಬ್ರಹ್ಮಾಂಡವನ್ನು ಪಾಲಿಸುತ್ತಿದ್ದಾನೆ. ರಾಕ್ಷಸನನ್ನು ಮರಗಳತ್ತ ಎಸೆದ ಮೇಲೆ ಧೇನುಕಾಸುರನ ಸ್ನೇಹಿತರು ಮತ್ತು ಸಂಗಾತಿಗಳೆಲ್ಲ ಬಲರಾಮ ಮತ್ತು ಕೃಷ್ಣರ ಮೇಲೆ ಬಹು ರಭಸದಿಂದ ಎರಗಿದರು. ತಮ್ಮ ಸ್ನೇಹಿತನ ಸಾವಿಗಾಗಿ ಪ್ರತಿದಾಳಿ ಮಾಡಿ ಮುಯ್ಯಿ ತೀರಿಸಿಕೊಳ್ಳಬೇಕೆಂದು ಅವರು ದೃಢಮನಸ್ಸು ಮಾಡಿದ್ದರು. ಆದರೆ ಕೃಷ್ಣ ಮತ್ತು ಬಲರಾಮರು ಪ್ರತಿಯೊಂದು ಕತ್ತೆಯ ಹಿಂಗಾಲುಗಳನ್ನು ಹಿಡಿದು ಒಂದೇ ರೀತಿಯಲ್ಲಿ ಸುತ್ತಿಸಿದರು.
ಅವುಗಳನ್ನೆಲ್ಲ ತಾಳೆಯ ಮರಗಳ ಮೇಲೆ ಬಿಸುಟು ಕೊಂದರು. ಧೇನುಕಾಸುರನ ಸಂಹಾರದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.